ಹಾಯ್ ಎಲ್ರಿಗೂ, ನಾವು ಇವತ್ತು ಕನ್ಯಾಕುಮಾರಿಗೆ ಹೋಗ್ತಾ ಇದ್ವಿ. ನೋಡಿ, ನಾವು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಮಂಗಳೂರಿಂದ ಟ್ರಿವೆಂಡ್ರಮ್ಗೆ ಡೈರೆಕ್ಟ್ ರೈಲು ಇತ್ತು. ಸೊ ನಾವೆಲ್ಲರೂ ರೈಲಲ್ಲಿ ಹೋಗ್ತಾ ಇದ್ವಿ. ಅರೌಂಡ್ 5:45ಗೆ ಟ್ರೈನ್ ಸ್ಟಾರ್ಟ್ ಆಗಿತ್ತು ನಮ್ಮದು. ನಮ್ಮ ಹಾಸ್ಪಿಟಲ್ ವತಿಯಿಂದ ಒಂದು 46 ಜನ ಇದ್ದಿರ್ಬೋದು. ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದಿದ್ವಿ. ಸೊ 3 ಡೇಸ್ ಟೂರ್ ಅಂತೇಳಿ ನಾವು ಪ್ಲಾನ್ ಮಾಡಿದ್ವಿ ಮುಂಚೆನೇ. ಫಸ್ಟ್ಗೆ ಕನ್ಯಾಕುಮಾರಿಗೆ ಹೋಗೋದು, ನೆಕ್ಸ್ಟ್ ಅಲ್ಲಿಂದ ಮಧುರೆ ಹಾಗೆ ಬೇರೆ ಎಲ್ಲ ರಾಮೇಶ್ವರ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಹೋಗೋದಂತ ಹೇಳಿದ್ರೆ ತುಂಬಾ ಮಜಾನೇ ಬೇರೆ ಆಗಿತ್ತು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಟ್ರೈನಲ್ಲಿ ಸ್ವಲ್ಪ ರೀಲ್ಸ್, ಮ್ಯೂಸಿಕ್ಸ್, ಡಾನ್ಸಸ್ ಎಲ್ಲನೂ ಮಾಡಿದ್ವಿ. ತುಂಬಾ ಎಂಜಾಯ್ಮೆಂಟ್ ಆಗಿತ್ತು ನಮಗಂತೂ. ಸೊ ಹಾಗೆ ನಾವು ಮುಂದೆ ಹೋಗ್ತಾ ನೆಕ್ಸ್ಟ್ ನಾವು ಕನ್ಯಾಕುಮಾರಿಗೆ ರೀಚ್ ಆಗಿದ್ವಿ. ಕನ್ಯಾಕುಮಾರಿಯಿಂದ ನಮಗೆ ರೂಮ್ ಕೊಟ್ಟಿದ್ರು. ಸೊ ಒಂದೊಂದು 6 ಮೆಂಬರ್ಸ್ ಒಂದೊಂದು ರೂಮಲ್ಲಿದ್ವಿ. ಇದೇ ನೋಡಿ ನಮ್ಮದು ರೂಮು. ನಾವು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ವಿ. ಹಾಗೆಯೇ ಕೆಲವರೆಲ್ಲ ಸೆಲ್ಫೀಸ್ ಎಲ್ಲ ತಗೊಳ್ತಾ ಇದ್ರು ನೋಡಿ. ಹಾಗೆ ಇನ್ನು ನಾವು ವಿವೇಕಾನಂದ ರಾಕ್ ಸ್ಟೈಲ್ಸ್ ನೋಡಿ ಅಂತೇಳಿ ಹೊರಗಡೆ ಬಂದಿದ್ವಿ. ನಾವು ಇವಾಗ ವಿವೇಕಾನಂದ ರಾಕ್ ಸ್ಟ್ಯಾಚ್ಯೂ ಹಾಗೆಯೇ ತಿರುವಲ್ಲವರ್ ಸ್ಟ್ಯಾಚ್ಯೂ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಎಂತಪ್ಪ ಹೇಳಿದರೆ ಅಲ್ಲಿ ರಾಕ್ ಸ್ಟ್ಯಾಚ್ಯೂ ನೋಡಲಿಕ್ಕೆ ಹೋಗಬೇಕಂತ ಹೇಳಿದರೆ ಬೋಟಿಂಗಲ್ಲೇ ಹೋಗಬೇಕು. ಸೊ ನಾವು ಟಿಕೆಟ್ ಎಲ್ಲ ಮಾಡಿಬಿಟ್ಟು ಬೋಟ್ಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಬಿಸಿಲಾದರೂ ಕೂಡ ಯಾರಿಗೂ ಒಂಥರ ಸುಸ್ತಂತ ಅಥವಾ ಟೈರ್ಡ್ನೆಸ್ ಯಾರಿಗೂ ಹಾಗೆ ಅನ್ನಿಸ್ಲೇ ಇಲ್ಲ. ಸೊ ಬೋಟ್ ಬಂದಿದೆ. ಸೊ ಅಲ್ಲಿ ಹೋಗಬೇಕಂತ ಹೇಳಿದರೆ ಲೈಫ್ ಜಾಕೆಟ್ ಇರುತ್ತೆ ನೋಡಿ. ಆ ಲೈಫ್ ಜಾಕೆಟ್ ತೊಗೊಂಡು ನಾವು ಬೋಟ್ ಒಳಗಡೆ ಹೋಗಬೇಕು. ಅದು ಅಂತೂ ಕಂಪಲ್ಸರಿ. ಸೊ ಹಾಗಾಗಿ ಎಲ್ಲರೂ ಲೈಫ್ ಜಾಕೆಟ್ ತಗೊಂಡು ಕೂತ್ಕೊಂಡಿದ್ವಿ. ಇದೆಲ್ಲ ಔಟ್ಸೈಡ್ ವ್ಯೂಸು ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ವಿವೇಕಾನಂದ ಸ್ಟ್ಯಾಚ್ಯೂ ಇರುವಂಥ ಪ್ಲೇಸ್. ಮತ್ತು ಒಂದು ಟೆಂಪಲ್ ಇದೆ. ಸೊ ಅದರೊಳಗಡೆ ವೀಡಿಯೋಸ್ ಯಾವುದು ಅಲೌಡ್ ಇಲ್ಲ. ಸೊ ಹಾಗಾಗಿ ನಾವಲ್ಲಿ ಯಾವುದು ವೀಡಿಯೋಸ್ ಮಾಡಿಲ್ಲ. ಇದೆಲ್ಲ ಹೊರಗಡೆ ಬಂದ ಮೇಲೆ ಇತ್ತು ಔಟ್ಸೈಡ್ ವ್ಯೂಸ್ ಎಲ್ಲ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬಿಸಿಲಾದರೂ ನಮಗೇನು ಟಯರ್ಡ್ ಅಂತ ಏನು ಅನಿಸೇ ಇಲ್ಲ. ಇದು ಸನ್ರೈಸ್ ಕ್ಯಾಲೆಂಡರ್ ಕೂಡ ಇದೆ ನೋಡಿ. ಹಾಗೆ ಮುಂದೆ ಗ್ಲಾಸ್ ಬ್ರಿಡ್ಜ್ ಇತ್ತು ನೋಡಿ. ಅಲ್ಲಿ ತಿರುವಲ್ಲೂರ್ ಸ್ಟ್ಯಾಚ್ಯೂಗೂ ಹೋಗಬೇಕಾದ್ರೆ ಗ್ಲಾಸ್ ಬ್ರಿಡ್ಜಲ್ಲಿ ತುಂಬ ಸಖತ್ತಾಗಿತ್ತಂತು. ಹಾಗೆ ನಾವು ಮೇಲ್ಗಡೆ ಹೋಗಿದ್ವಿ. ಅದು ತುಂಬ ಹೈಟಲ್ಲಿದೆ. ಸೊ ಹಾಗಾಗಿ ಅದರದ್ದು ಫುಲ್ ವೀಡಿಯೋಸ್ ಮಾಡಲಿಕ್ಕೆ ಆಗಿಲ್ಲ ನೋಡಿ. ಇದು ಹೊರಗಡೆಯಿಂದ ಮಾಡಿದ ವೀಡಿಯೋಸು ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ವಾ. ಹಾಗೆಯೇ ನಾವು ಸನ್ಸೆಟ್ ನೋಡಲಿಕ್ಕೆ, ಈವ್ನಿಂಗ್ ಆಯಿತು, ಸನ್ಸೆಟ್ ನೋಡಲಿಕ್ಕೆ ಹೋಗಿದ್ವಿ. ಸ್ವಲ್ಪ ಸಮುದ್ರದ ಹತ್ರ ಎಂಜಾಯ್ ಆಗಿ ಕಳೆದ್ವಿ. ಅದನ್ನಂತೂ ತುಂಬಾ ಖುಷಿಯಾಯಿತು ಸಮುದ್ರದ ಹತ್ರ ಎಲ್ಲ ಆಟ ಆಡಿ. ಸೊ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ